Hello friends, welcome to my channel. Friends, ಇವತ್ತಿನ ವಿಡಿಯೋದಲ್ಲಿ ನಾನು ಮಾಯ್ಸ್ಟ್ ಕ್ಲೆನ್ಸಿಂಗ್ ಲೋಷನ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ಈ ಒಂದು ಕ್ಲೆನ್ಸರ್ ನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ ಅಂಡ್ ಆಲ್ಸೋ ಕೆಲವರು ಯೂಸ್ ಮಾಡ್ಬೇಕು ಅಂತಾನು ಕೂಡ ಅನ್ಕೊಂಡಿರ್ತೀರಾ ಅಲ್ವಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಈ ಒಂದು ಫೇಸ್ ವಾಶ್ ಏನಿದೆ, ಕ್ಲೆನ್ಸರ್ ಏನಿದೆ, ಸೊ ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ ಅಂಡ್ ಹೇಗೆ ಯೂಸ್ ಮಾಡಬೇಕು ಅಂಡ್ ಏನೆಲ್ಲ ನಿಮ್ಗೆ ಬೆನಿಫಿಟ್ ಸಿಗುತ್ತೆ, ಯಾಕೆ ಯೂಸ್ ಮಾಡಬೇಕು, ಎಲ್ಲದ್ರ ಬಗ್ಗೆ ನಿಮ್ಗೆ ಇವತ್ತು ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಸಿಗುವಂತ ಕ್ಲೆನ್ಸರ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂಡ್ ಸ್ಕಿನ್ ಗ್ಲೋಯಿಂಗ್ ಆಗಲಿಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾ ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ ಗಳು ಕೂಡ ಸಿಗುತ್ತೆ. ಎಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಯಾವ್ದು ನಿಮ್ಗೆ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ ಸೊ ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮಾಯ್ಸ್ಟ್ ಕ್ಲೆನ್ಸಿಂಗ್ ಲೋಷನ್ ನೋಡ್ತಾ ಇದ್ದೀರಲ್ವಾ. ಸೊ ಪ್ಯಾಕೇಜಿಂಗ್ ಈ ರೀತಿನಲ್ಲಿರುತ್ತೆ. ಸೊ ಈ ಒಂದು ಕ್ಲೆನ್ಸರ್ ಆರ್ ಫೇಸ್ ವಾಶ್ ಏನಿದೆ, ಸೊ ಇದು ನಿಮ್ಗೆ ಲೋಷನ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಓಕೆನಾ. ಸೊ ಯಾವುದೇ ರೀತಿ ಜೆಲ್ ಬೇಸ್ಡ್ ಅಥವಾ ಕ್ರೀಮಿ ಬೇಸ್ಡ್ ಅಥವಾ ವಾಟರ್ ಬೇಸ್ಡ್ ಈ ರೀತಿನಲ್ಲಿ ಇರೋದಿಲ್ಲ, ಲೋಷನ್ ಫಾರ್ಮ್ ಅಲ್ಲಿ ಇರುತ್ತೆ. ನೀವೇನು ಈಗ ಬಾಡಿ ಲೋಷನ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಆ ಒಂದು ಟೆಕ್ಸ್ಚರ್ ಇರುತ್ತೆ ನೋಡಿ, ಸೇಮ್ ಟೆಕ್ಸ್ಚರ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಅಂಡ್ ಈ ಕ್ಲೆನ್ಸರ್ ನಾನ್ ಕಾಮಿಡೋಜೆನಿಕ್ ಆಗಿದೆ. ಓಕೆನಾ. pH ವ್ಯಾಲ್ಯೂ ಬಂದು 5.6 ಇದೆ. ಸೊ ಆರಾಮಾಗಿ ಯೂಸ್ ಮಾಡಬಹುದು, ಏನು ನಿಮಗೆ ಡ್ರೈನೆಸ್ ಅಂತ ಏನು ಅನ್ಸೋದಿಲ್ಲ. ಅಂಡ್ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ ಫೇಸ್ ಅಲ್ಲಿ ಏನಾದ್ರು ತುಂಬಾನೇ ಡರ್ಟ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಡೀಪ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಇದು ಅಬ್ಸರ್ವ್ ಆದಾಗ ಫುಲ್ ಅದನ್ನೆಲ್ಲದೂ ಕೂಡ ತೆಗೆದು ಹಾಕತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ನಾರ್ಮಲ್ ಫೇಸ್ ವಾಶ್ ಮಾಡ್ಕೊಂಡಾಗ ಎಲ್ಲದೂ ಕೂಡ ಅಂದ್ರೆ ಮೇಕಪ್ ಮಾಡ್ಕೊಂಡಿರ್ತೀರಾ, ಮತ್ತೆ ಪೊಲ್ಯೂಷನ್ ಎಲ್ಲದೂ ಕೂಡ ನಿಮ್ಮ ಸ್ಕಿನ್ ಒಳಗಡೆ ಎಲ್ಲ ಅಬ್ಸರ್ವ್ ಆಗಿರುತ್ತೆ ಅಲ್ವಾ. ಸೊ ಅದೆಲ್ಲದೂ ಕೂಡ ಡೀಪ್ ಆಗಿ ಲೇಯರ್ ಒಳಗಡೆ ಅಬ್ಸರ್ವ್ ಆಗಿರುತ್ತೆ. ಸೊ ಅದನ್ನೇ ಡರ್ಟ್ ಅಂತ ಹೇಳಿ ಕರೀತಾರೆ. ಬಟ್ ನಾರ್ಮಲ್ ಫೇಸ್ ವಾಶ್ ಯೂಸ್ ಮಾಡಿದಾಗ ಕ್ಲೀನ್ ಆಗಿದೆ ಅಂತ ಅನ್ಕೊಂಡಿರ್ತೀರಾ, ಬಟ್ ಅದು ಫುಲ್ ಡೀಪ್ ಆಗಿ ಹೋಗ್ಬೇಕು ಲೇಯರ್ ಒಳಗಡೆ. ಸೊ ಅಲ್ಲಿ ಅಬ್ಸರ್ವ್ ಆಗಿರುತ್ತೆ ಈ ಡರ್ಟ್ ಎಲ್ಲದೂ ಕೂಡ. ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಸೊ ಆ ಡರ್ಟ್ ನ ಫುಲ್ ಕಿಲ್ ಮಾಡತ್ತೆ, ಅಂದ್ರೆ ಫುಲ್ ಹೊರಗಡೆ ತೆಗ್ದಾಕತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಏನಾದ್ರು ನಿಮ್ಮ ಫೇಸ್ ಅಲ್ಲಿ ಇರಿಟೆಂಟ್ಸ್, ಪೊಲ್ಯೂಟೆಂಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ನಿಮ್ ಫೇಸ್ ಅಲ್ಲಿ ಏನಾದ್ರು ರ್ಯಾಶಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ರೆಡ್ ಸ್ಕಿನ್ ಸೆಲ್ಸ್ ಎಲ್ಲದೂ ಕೂಡ ಇದು ಕ್ಲಿಯರ್ ಮಾಡುತ್ತೆ. ಸೊ ಏನಾದ್ರು ನಿಮ್ಗೆ ಇರಿಟೇಷನ್, ರೆಡ್ನೆಸ್ ಈ ರೀತಿನೆಲ್ಲ ಅನ್ಸ್ತಿತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ನಿಮ್ ಫೇಸ್ ಅಲ್ಲಿ ಏನಾದ್ರು ಮೊಡವೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡೋದ್ರಿಂದ. ಅಂಡ್ ಆಲ್ಸೋ ಬ್ಲಾಕ್ ಹೆಡ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಸೀಬಮ್ ಪ್ರೊಡಕ್ಷನ್ ಏನಾದ್ರು ನಿಮ್ಮ ಫೇಸ್ ಅಲ್ಲಿ ಏನಾದ್ರು ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಇದು ಕಡಿಮೆ ಮಾಡುತ್ತೆ. ಅಂಡ್ ಕ್ಲಾಗ್ಡ್ ಪೋರ್ಸ್ ಏನಾದ್ರು ಆಗಿ ನಿಮ್ಮ ಫೇಸ್ ಒಳಗಡೆ ಆಕ್ಸಿಜನ್ ನೀಟಾಗಿ ಸಪ್ಲೈ ಆಗದಿರೋ ರೀತಿನಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಬ್ಲಾಕ್ ಹೆಡ್ಸ್, ಆಕ್ನೆ, ಇರಿಟೇಟ್ ಆಗುತ್ತದೆ. ಸೊ ಈ ರೀತಿನೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತಲ್ವಾ. ಸೊ ಆ ಒಂದು ಕ್ಲಾಗ್ಡ್ ಪೋರ್ಸ್ ನ ಇದು ಅನ್ಕ್ಲಾಗ್ಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಆಕ್ಸಿಜನ್ ಲೆವೆಲ್ ನೀಟ್ ಆಗಿ ಸ್ಕಿನ್ ಒಳಗಡೆ ಸಪ್ಲೈ ಆಗೋ ರೀತಿನಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಸೊ ನೀವು ಈ ಒಂದು ಫೇಸ್ ವಾಶ್ ನಿಮ್ಮ ಫೇಸ್ ಗೆ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಫುಲ್ ರೇಡಿಯಂಟ್ ಆಗಿ, ವೈಬ್ರೆಂಟ್ ಆಗಿ, ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಆಲ್ಸೋ ಮಾಯಶ್ಚರೈಸೇಷನ್ ಕೂಡ ಇದು ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕಿನ್ ನೀವು ಏನೋ ಯೂಸ್ ಮಾಡ್ತಿರಲ್ಲ, ಫೇಸ್ ವಾಶ್ ಮಾಡ್ಕೊಂತಿರಲ್ಲ ಈ ಒಂದು ಕ್ಲೆನ್ಸರ್ ಇಂದ, ಸೊ ಅವಾಗ ನಿಮ್ಮ ಫೇಸ್ ತುಂಬಾನೇ ಸಾಫ್ಟ್ ಮತ್ತೆ ಸಪಲ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಒಂದು ಮಾಯ್ಸ್ಟ್ ಕ್ಲೆನ್ಸಿಂಗ್ ಲೋಷನ್ ಅಲ್ಲಿ ಅಂತ ಹೇಳಿದ್ರೆ ಸೊ ಇದನ್ನ ನೀವು ಫೇಸ್ ಮತ್ತೆ ಬಾಡಿ ಎರಡಕ್ಕೂ ಕೂಡ ನೀವು ಯೂಸ್ ಮಾಡಬಹುದು. 2 in 1 ಆಗಿದೆ. ಓಕೆನಾ. ಸಪರೇಟ್ ಆಗಿ ನೀವು ಬಾಡಿ ಕ್ಲೆನ್ಸರ್ ಗಳನ್ನ ಅಥವಾ ಬಾಡಿ ವಾಶ್ ಗಳನ್ನ ನೀವು ತಗೊಳ್ಳೋ ನೀಡೇ ಇರೋದಿಲ್ಲ. ಸೊ ಇದನ್ನ ತಗೊಂಡ್ರಿ ಅಂತ ಹೇಳಿದ್ರೆ ಫೇಸ್ಗೂ ನೀವು ಯೂಸ್ ಮಾಡಬಹುದು, ಇಲ್ಲ ಸೊ ಬಾಡಿಗೂ ಕೂಡ ಯೂಸ್ ಮಾಡಬಹುದು. ಬಾಡಿನಲ್ಲಿ ಏನಾದ್ರು ರ್ಯಾಶಸ್ ಏನಾದ್ರು ಆಗಿತ್ತು, ಆಕ್ನೆ ಏನಾದ್ರು ಇತ್ತು, ಈಗ ಬ್ಯಾಕ್ ಆಕ್ನೆ ಎಲ್ಲ ಇರುತ್ತೆ, ಬಟ್ ಆಕ್ನೆ ಎಲ್ಲ ಇರುತ್ತೆ ನೋಡಿ. ಸೊ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಡೆಡ್ ಸ್ಕಿನ್ಸ್ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಫೇಸ್ ವಾಶ್ ತುಂಬಾನೇ ವೈರಲ್ ಆಗಿದೆ. ಅಂಡ್ ಆಲ್ಸೋ ತುಂಬಾ ಜನ ಕೂಡ ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ಡಾಕ್ಟರ್ ಪ್ರಿಸ್ಕ್ರೈಬ್ ಕೂಡ ಮಾಡ್ತಾರೆ, ಬಿಕಾಸ್ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. pH ವ್ಯಾಲ್ಯೂ 5.6 ಇರೋದ್ರಿಂದ ಸೊ ಆರಾಮಾಗಿ ಯೂಸ್ ಮಾಡಬಹುದು, ಏನು ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಎಷ್ಟು ಬೆನಿಫಿಟ್ಸ್ ಈ ಒಂದು ಫೇಸ್ ವಾಶ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಇರುವಂತ 2 ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಯಾವ್ದು ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಎಲೋವೆರಾ ಅಂಡ್ ಸೆಕೆಂಡ್ ಒನ್ ಬಂದು ಪ್ರೋ ವಿಟಮಿನ್ B5. ಸೊ 2 ಆಕ್ಟಿವ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ನಿಮ್ಮ ಫೇಸ್ ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಬ್ಲಾಕ್ ಹೆಡ್ಸ್ ಮತ್ತೆ ಆಕ್ನೆ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಆಲ್ಸೋ ಮಾಯಶ್ಚರೈಸೇಷನ್ ಕೂಡ, ಹೈಡ್ರೇಷನ್ ಕೂಡ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸ್ಕಿನ್ ತುಂಬಾನೇ ಟೈಟ್ ಅಥವಾ ಡ್ರೈ ಏನು ಕೂಡ ನಿಮ್ಗೆ ಅನ್ಸೋದಿಲ್ಲ. ಓಕೆನಾ. ಅಷ್ಟು ಬೆನಿಫಿಟ್ಸ್ ಈ ಒಂದು ಫೇಸ್ ವಾಶ್ ನಿಮ್ಗೆ ಸಿಗೋದ್ರಿಂದ ಸೊ ನೀವು ಆರಾಮಾಗಿ ಯೂಸ್ ಮಾಡಬಹುದು. ಸೊ ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೊ ಹಾಗಾದ್ರೆ ಈ ಒಂದು ಫೇಸ್ ವಾಶ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 200 ml ಗೆ 310 rupees ಅಲ್ಲಿ ಸಿಗುತ್ತೆ. ಓಕೆನಾ. ಜಸ್ಟ್ 50 ml ಅಥವಾ 100 ml ಅಲ್ಲ, 200 ml ಇರುತ್ತೆ. ತುಂಬಾ ನಿಮ್ಗೆ ಕ್ವಾಂಟಿಟಿ ಜಾಸ್ತಿನೇ ಕೊಟ್ಟಿರ್ತಾರೆ. 310 rupees ವರ್ತ್ ಅಂತಾನೆ ಹೇಳ್ಬೋದು, ಬಿಕಾಸ್ ಇದು ಫೇಸ್ ಮತ್ತೆ ಬಾಡಿಗೂ ಕೂಡ ನೀವು ಯೂಸ್ ಮಾಡ್ತಿರಲ್ಲ. ಸೊ ಆರಾಮಾಗಿ ನೀವು ಯೂಸ್ ಮಾಡಬಹುದು. ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನಾರ್ಮಲ್ ಈಗ ಬಾತಿಂಗ್ ಮಾಡ್ಕೊಂತೀರಾ ಅಥವಾ ಫೇಸ್ ವಾಶ್ ಹೇಗೆ ಯೂಸ್ ಮಾಡ್ತೀರಾ ಸೊ ಅದೇ ರೀತಿನಲ್ಲೇ ನೀವು ಮಾಡಬೇಕು. ಫಸ್ಟ್ ನೀರ್ ನೀಟಾಗಿ ವೆಟ್ ಮಾಡ್ಕೋಬೇಕು ಫೇಸ್ ಅಂಡ್ ಬಾಡಿಗೆಲ್ಲ. ಆಮೇಲೆ ನೀವು ಸ್ವಲ್ಪ ಕ್ವಾಂಟಿಟಿ ತಗೊಂಡು ಫೇಸ್ಗೆ ನೀವು 2 ಕೈಯಲ್ಲಿ ಈ ರೀತಿನಲ್ಲಿ
ಸೊ 2 ಕೈ ಈ ರೀತಿನಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಓವರಾಲ್ ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡಿ 1 ಮಿನಿಟ್ ವರೆಗೂ ಕೂಡ ಜೆಂಟಲ್ ಆಗಿ ಮಸಾಜ್ ಮಾಡಬೇಕು. ಅದೆಲ್ಲದೂ ಕೂಡ ಸ್ಕಿನ್ ಮೇಲೆ ಅಬ್ಸರ್ವ್ ಆದ್ಮೇಲೆ ನೀವು ನಾರ್ಮಲ್ ತಣ್ಣೀರಲ್ಲಿ ನೀವು ಫೇಸ್ ನ ಕ್ಲೀನ್ ಮಾಡ್ಕೋಬೇಕು. ಓಕೆನಾ. ಸೊ ಬಾಡಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಯೂಸ್ ಮಾಡೋದು ಬೆಸ್ಟ್, ಅಥವಾ ನೀವು ತಣ್ಣೀರು ಯೂಸ್ ಮಾಡೋದು ಅಂತ ಹೇಳಿದ್ರೆ ಇನ್ನೂ ಬೆಸ್ಟ್ ಅಂತಾನೆ ಹೇಳ್ಬೋದು. ತುಂಬಾ ಬಿಸಿ ನೀರುಗಳನ್ನೆಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಸ್ಕಿನ್ ಎಲ್ಲದೂ ಕೂಡ ಬ್ಲಾಕ್ ಆಗ್ಬಿಡತ್ತೆ. ಸೊ ಹಾಗಾಗಿ ಅಂಡ್ ಈಗ ಲಾಸ್ಟ್ ಬಂದು ಈ ಒಂದು ಫೇಸ್ ವಾಶ್ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ತುಂಬಾ ಎಲ್ಲಾ ಸ್ಕಿನ್ ಟೈಪ್ಗೂ ಕೂಡ ಏನ್ ಸೂಟ್ ಆಗಲ್ಲ ಅಂತ ಹೇಳಿ. ಸೊ ನಿಮ್ದು ಏನಾದ್ರು ಡ್ರೈ ಸ್ಕಿನ್ ಮತ್ತೆ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಚೂಸ್ ಮಾಡಬಹುದು, ನಿಮ್ಗೆ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಓಕೆನಾ. ಸೊ ಅದು ಬಿಟ್ಟು ಬೇರೆ ಸ್ಕಿನ್ ಟೈಪ್ ಅವ್ರಿಗೆ ಇದು ಸೂಟ್ ಆಗೋದಿಲ್ಲ. ಬಿಕಾಸ್ ಇದರಲ್ಲಿ ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟ್ ಆಗೋ ರೀತಿಯಲ್ಲಿ ಇಂಗ್ರೀಡಿಯೆಂಟ್ಸ್ ಗಳು ಇಲ್ಲ. ಓಕೆನಾ. ಸೊ ನಾನು ಬರೀ 2 ಮೇನ್ ಇಂಗ್ರೀಡಿಯೆಂಟ್ ಹೇಳಿದೆ. ಸೊ ಕೆಲವೊಂದಷ್ಟು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಬೇರೆ ಕೂಡ ಇದೆ. ಸೊ ಅದು ಯಾವ್ದು ಕೂಡ ಬೇರೆ ಸ್ಕಿನ್ ಟೈಪ್ ಅವ್ರಿಗೆ ಸೂಟ್ ಆಗೋದಿಲ್ಲ. ಸೊ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಸೊ ಅದನ್ನ ನೀವು ಯೂಸ್ ಮಾಡಿ. ಆಲ್ರೆಡಿ ನಾನು ನಮ್ಮ ಚಾನಲ್ ತೋರಿಸಿದೀನಿ ನಿಮ್ಮ ಸ್ಕಿನ್ ಟೈಪ್ ಗೆ ಯಾವ್ದು ಬೆಸ್ಟ್ ಕ್ಲೆನ್ಸರ್ ಅಂತ ಹೇಳಿ. ಆ ವಿಡಿಯೋ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ ನೋಡಿ. ಓಕೆನಾ. ಈ ಫೇಸ್ ವಾಶ್ ನಿಮಗೆ ಆನ್ಲೈನ್ ನಲ್ಲಿ ಸಿಗುತ್ತೆ ಅಂಡ್ ಆಲ್ಸೋ ಫಾರ್ಮಸಿ ಶಾಪ್ ಅಲ್ಲಿ ಕೂಡ ಸಿಗುತ್ತೆ. ಇನ್ ಕೇಸ್ ಅದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ. ಸೊ ನೀವು ಆ ಮೂಲಕ ಹೋಗಿ ಆರ್ಡರ್ ಮಾಡ್ಕೋಬಹುದು. ತುಂಬಾ ನಿಮಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತದೆ. ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಎಲ್ಲಾ ಫ್ರೇಗ್ರೆನ್ಸ್ ಆಗಿರ್ಬೋದು, ಕೆಮಿಕಲ್ಸ್ ಆಗಿರ್ಬೋದು, ಪ್ಯಾರಾಬಿನ್ ಆಗಿರ್ಬೋದು ಎಲ್ಲದೂ ಕೂಡ ಫ್ರೀ ಆಗಿದೆ. ನೀವು ಆರಾಮಾಗಿ ಯೂಸ್ ಮಾಡಬಹುದು. ಸೊ ಡ್ರೈ ಸ್ಕಿನ್ ಇರೋರಿಗೆ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ. ಸೆನ್ಸಿಟಿವ್ ಸ್ಕಿನ್ ಇರೋರಿಗೆಲ್ಲ ಏನ್ ಇರಿಟೇಷನ್ ರೆಡ್ನೆಸ್ ಎಲ್ಲ ಆಗ್ತಿರುತ್ತಲ್ಲ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ ಡೀಟೇಲ್ಸ್ ಹೇಳಿದೀನಲ್ಲ, ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಆಲ್ರೆಡಿ ಯಾರೆಲ್ಲ ಯೂಸ್ ಮಾಡ್ತಿದ್ರೆ ಬೇರೆ ಸ್ಕಿನ್ ಟೈಪ್ ಅಂತ ಹೇಳಿದ್ರೆ ಸೊ ದಯವಿಟ್ಟು ಸ್ಟಾಪ್ ಮಾಡಿ. ನಿಮಗೆ ಅಂತ ಏನ್ ರಿಸಲ್ಟ್ ಏನು ನಿಮ್ಗೆ ಸಿಗೋದಿಲ್ಲ. ಓಕೆನಾ. ಸೊ ಆಲ್ರೆಡಿ ನೀವೇನಾದ್ರು ಡ್ರೈ ಸ್ಕಿನ್ ಮತ್ತೆ ಸೆನ್ಸಿಟಿವ್ ಸ್ಕಿನ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಚೂಸ್ ಮಾಡಿರೋದು ಬೆಸ್ಟ್ ಆಗಿದೆ. ಸೊ ಇದಷ್ಟು ಬಂದು ಮಾಯ್ಸ್ಟ್ ಕ್ಲೆನ್ಸಿಂಗ್ ಲೋಷನ್ ಬಗ್ಗೆ ರಿವ್ಯೂನ ಕೊಟ್ಟಿದ್ದೀನಿ. ಸೊ ಇದನ್ನ ನಾನ್ ಓನ್ ಆಗಿ ಹೇಳಿದಲ್ಲ, ಡಾಕ್ಟರ್ ಹೇಳಿದಿನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.